ಪಹಲ್ಗಾಮ್ ಅಟ್ಯಾಕ್ ನಂತರ ಮೋದಿಜಿಯವರು ಬಹಿರಂಗವಾಗಿ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತೀವಿ ಅಂತ ಹೇಳಿದರು. ಅವರ ಮಾತನ್ನು ನಿಜ ಮಾಡಿದ್ದು ನಮ್ಮ ಭಾರತದ ಸೈನಿಕರು. ಅದು ನೌಕಾಪಡೆ ಇರ್ಬೋದು, ವಾಯುಪಡೆ ಇರ್ಬೋದು ಹಾಗೂ ಭೂಸೇನೆ ಇರ್ಬೋದು. ಮೂರೂ ಸೇನೆಗಳ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಇದ್ದ ಪಾಕಿಸ್ತಾನದ ಸುಮಾರು 11 ಏರ್ಫೀಲ್ಡ್ಗಳನ್ನು ಡೆಸ್ಟ್ರಾಯ್ ಮಾಡಿದ್ದೀವಿ. ಅವರ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಏನಿತ್ತು ಅಲ್ಲೂ ಕೂಡ ಎಂಟ್ರಿ ಎಕ್ಸಿಟ್ಗಳಿಗೂ ಕೂಡ ಬ್ಲಾಕ್ ಮಾಡೋ ರೀತಿಯಲ್ಲಿ ಬ್ರಹ್ಮೋಸ್ ಮಿಸೈಲ್ನ ಲಾಂಚ್ ಮಾಡಲಾಗಿದೆ. ಪಾಕಿಸ್ತಾನವೇ ಬೆಗ್ ಮಾಡಿಕೊಂಡು ಕದನ ವಿರಾಮಕ್ಕೆ ಬರುವಂಥ ಪರಿಸ್ಥಿತಿಯನ್ನು ನಮ್ಮ ಸೈನಿಕರು ಸೃಷ್ಟಿ ಮಾಡಿದ್ದಾರೆ. ನಮ್ಮ ಮೋದಿಯವರು ಮಾತನ್ನು ಸಾಕಾರ ಮಾಡಿದ್ದಾರೆ. ಅವರಿಗೆ ಒಂದು ಗೌರವ, ಹೆಮ್ಮೆಯ ಸಂಕೇತವಾಗಿ ನಾವು ಕೃತಜ್ಞತೆಯನ್ನು ಅರ್ಪಿಸುವಂಥ ತಿರಂಗ ಯಾತ್ರೆಯನ್ನು ಮೈಸೂರಿನ ಜನರಲ್ ತಿಮ್ಮಯ್ಯ ಸರ್ಕಲಿಂದ ಶಿವರಾಂಪೇಟೆ ರೋಡು ಹಾಗೆ ದೇವರಾಜ ಅರಸು ರೋಡ್ ಮುಖಾಂತರವಾಗಿ ನಾವು ತೆಗೆದುಕೊಂಡು ಹೋಗ್ತಿದ್ದೀವಿ. ಅಪಾರ ಸಂಖ್ಯೆಯಲ್ಲಿ ಶಾಲೆ ಕಾಲೇಜು ವಿದ್ಯಾರ್ಥಿಗಳು ಬಂದಿದ್ದಾರೆ, ಸಾರ್ವಜನಿಕರು ಬಂದಿದ್ದಾರೆ, ಎಲ್ಲ ಧರ್ಮಗಳ ಗುರುಗಳು ಕೂಡ ಬಂದಿದ್ದಾರೆ. ಒಂದು ಅದ್ಭುತವಾದಂತಹ ತಿರಂಗ ಯಾತ್ರೆ ಇವತ್ತು ನಡೀತಾ ಇದೆ. ಯಾರು ಆ ಕೊತ್ತೂರು ಮಂಜುಗೆ ಅವ್ರ ಪಕ್ಷದ ರಾಷ್ಟ್ರೀಯ ನಾಯಕರು ಆಗಿರುವಂತಹ, ಅವ್ರ ಪಕ್ಷದಲ್ಲಿ ಅತ್ಯಂತ ಮೇಧಾವಿ ನಾಯಕರಾಗಿರುವಂತಹ ಶಶಿ ತರೂರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ನೋಡಕ್ಕೆ ಹೇಳಿ. ಈ ಕೊತ್ತೂರು ಮಂಜುಗೆ ಈ ರಿಯಲ್ ಎಸ್ಟೇಟು ವ್ಯವಹಾರ ಬಿಟ್ಟು ಈ ದೇಶ, ಧರ್ಮ, ರಾಷ್ಟ್ರೀಯತೆ, ಯುದ್ಧ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಅವ್ರಿಗೆ ಸ್ಕ್ವೇರ್ ಫುಟ್ ಹೇಳಿದ್ರೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಯುದ್ಧದ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಯುದ್ಧದ ವಿಚಾರ ಅವ್ರಿಗೆ ತಿಳ್ಕೋಬೇಕು ಅಂದರೆ ಶಶಿ ತರೂರ್ ಅವ್ರನ್ನ ಹೋಗಿ ಒಂದ್ಸರಿ ಮಾತಾಡ್ಸಕ್ಕೆ ಹೇಳಿ ಅವ್ರಿಗೆ. 2008ರಲ್ಲಿ ಮುಂಬೈ ಅಟ್ಯಾಕ್ ಆಯಿತು. ಆವತ್ತು ಪಾಕಿಸ್ತಾನದ ವಿರುದ್ಧ ಒಂದು ಹುಲ್ ಕಡ್ಡಿನೂ ಎತ್ತಕ್ಕಾಗಲಿಲ್ಲ. ಆದರೆ ಕಾಂಗ್ರೆಸ್ನವರು ಯಾವುದೇ ಒಂದು ಯುದ್ಧವಾಗಲಿ ಏನೇ ಆಗಲಿ ಒಂದು ಯಶಸ್ಸು ಸಿಕ್ಕಲಿ ಅದು ಬಂದಾಗ ಫಸ್ಟು ನಿರಾಕರಿಸುವಂಥ ಕೆಲಸನ ಇವರೇ ಮಾಡ್ತಾರೆ. ಯಾವುದೇ ಘಟನೆ ನಡೀಲಿ ಪಾಕಿಸ್ತಾನಕ್ಕಿಂತ ಮೊದಲು ಸಬೂತನ್ನ ಕೇಳುವಂಥವ್ರು, ಅದಕ್ಕೆ ಸಾಕ್ಷ್ಯ ಕೇಳುವಂಥವ್ರು ಕಾಂಗ್ರೆಸ್ನವರಾಗಿರ್ತಾರೆ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗಲೂ ಕೂಡ, ಬಾಲಕೋಟ್ ಅಟ್ಯಾಕ್ ಮಾಡಿದಾಗಲೂ ಕೂಡ ಪಾಕಿಸ್ತಾನ ಎವಿಡೆನ್ಸ್ ಕೇಳಲಿಲ್ಲ, ಆದರೆ ಕಾಂಗ್ರೆಸ್ನವ್ರು ಕೇಳ್ತಾರೆ. ಈ ಕಾಂಗ್ರೆಸ್ನಲ್ಲಿ ಆ ದೇಶ ವಿರೋಧಿ ಮನಸ್ಥಿತಿ ಅನ್ನೋದು ಪಾಕಿಸ್ತಾನವನ್ನು ಸೃಷ್ಟಿ ಮಾಡಿದಂಥ ಕಾಂಗ್ರೆಸ್ಸಿಗೆ ಅದು ಮೊದಲಿಂದಲೂ ಇದೆ. ಇವತ್ತೇನಾದ್ರೂ ಕಾಂಗ್ರೆಸ್ಸು ಯಾವುದಾದ್ರು ಒಂದು ಪಕ್ಷಕ್ಕೆ ಪಿತಾಮಹ ಆಗಿದ್ರೆ ಅದು ಪಾಕಿಸ್ತಾನಕ್ಕೆ ಪಿತಾಮಹ ಅದು. ಯಾಕಂದರೆ ಕಾಂಗ್ರೆಸ್ಸಿನ ಕೊಡುಗೆನೇ ಇವತ್ತು ಪಾಕಿಸ್ತಾನ ಸೃಷ್ಟಿಯಾಗಿದ್ದು. ಹಾಗಾಗಿ ಇಂಥ ಯಾವುದೇ ಘಟನೆ ಸಂಭವಿಸಿದ್ರು ಕೂಡ ಪಾಕಿಸ್ತಾನ ಪರವಾಗಿ ಪ್ರಶ್ನೆ ಮಾಡುವಂಥದ್ದು, ಅನುಮಾನ ವ್ಯಕ್ತಪಡಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತೆ. ಅವರಿಗೆ ನೆನ್ನೆನೇ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಕೊಟ್ಟಿದ್ದೀವಿ ಶಿಕ್ಷಣ ಸಚಿವರಿಗೆ. ಅದಕ್ಕೆ ಅವ್ರನ್ನೇನು ಹೆಚ್ಚು ನಾನು ಬೆಳೆಸೋಕ್ಕೆ ಹೋಗಲ್ಲ. ಏನಾಗುತ್ತೆ ಅಂದರೆ ಸರಿಯಾಗಿ ಸ್ಕೂಲು ಕಾಲೇಜು ವ್ಯಾಸಂಗನ ಮಾಡಲಿಲ್ಲ ಅಂದರೆ, ಒಳ್ಳೆ ಡಿಗ್ರಿ ತೊಗೊಳ್ಳಿ, ಈ ಅನ್ಪಡ್ಗಳೆಲ್ಲ ಈ ರಾಜಕಾರಣಕ್ಕೆ ಬಂದರೆ ಅವ್ರಿಗೆ ಇದೇ ಆಗೋಂಥದ್ದು. ಜ್ಞಾನ ಇಲ್ದಲೆ ವಿದ್ಯಾವಂತರು ರಾಜಕಾರಣಕ್ಕೆ ಬರಬೇಕು ಅಂತ ಜನ ಯಾಕೆ ಹೇಳ್ತಾರೆ ಹೇಳಿ? ಯಾಕಂದರೆ ಈ ಅವಿದ್ಯಾವಂತರು ಬಂತು ಅಂದರೆ ಇಂಥ ಮಾತುಗಳನ್ನು, ತಿಳಿಗೇಡಿ ಮಾತುಗಳನ್ನ ಆಡ್ತಾ ಇರ್ತಾರೆ. ಅದಕ್ಕೆ ಈ ಮಧು ಬಂಗಾರಪ್ಪನ ಕೂಡ ಒಂದು ಉದಾಹರಣೆ ಆಗಿದ್ದಾರೆ. ಅವ್ರ ಅಣ್ಣನ ಹೇಳಿಕೆನೇ ಕೇಳಿ, ಅವ್ರು ಯಾವ ಕಾಲೇಜಲ್ಲಿ PU ಮಾಡಿದ್ದಾರೆ, ಡಿಗ್ರಿ ಮಾಡಿದ್ದಾರೆ ಅಂತ ಫಸ್ಟ್ ಸರ್ಟಿಫಿಕೇಟ್ ತೋರ್ಸೋಕೆ ಕೇಳಿ. ಇಂಥವ್ರೆಲ್ಲರೂ ಬಂದರೆ ರಾಜಕಾರಣಕ್ಕೆ ಇದೇ ಥರ ಹೇಳಿಕೆಗಳು ಬರ್ತವೆ. ಸಿದ್ದರಾಮಯ್ಯನವರು ಇದು ಸೈನಿಕರಿಗೆ ಸೇರಿದ್ದು ಶ್ರೇಯಸ್ಸು ಅಂತ ಹೇಳಿ ಭಾಳ ಓತಪ್ರೋತವಾಗಿ ಹೇಳ್ತಾ ಇದ್ದಾರೆ. ಸರ್, ಖಂಡಿತ ಈ ಶ್ರೇಯಸ್ಸು ಸೈನಿಕರಿಗೆ ಸೇರಿದ್ದು ಸರ್. ನಾವು ಅದರೊಳಗಡೆ ಎರಡು ಮಾತೇ ಇಲ್ಲ. ಆದರೆ ಪಂಚ ಗ್ಯಾರಂಟಿ 200 ಯೂನಿಟ್ ಕರೆಂಟ್ ಕೊಡ್ತೀನಿ, ಮಾದೇವಪ್ಪ ನಿಂಗೂ 200 ಯೂನಿಟ್ ಕೊಡ್ತೀನಿ ಕಣಪ್ಪ, ನಿಂಗೂ ಫ್ರೀ ಕಣಯ್ಯ, ಕಾಕಾ ಪಾಟೀಲ ನಿನ್ನ ಹೆಂಡ್ರಿಗೂ 2000 ರೂಪಾಯಿ ಬರುತ್ತೆ, ನನ್ನ ಹೆಂಡ್ರಿಗೂ 2000 ರೂಪಾಯಿ ಬರುತ್ತೆ ಅಂತೆಲ್ಲ ಹೇಳ್ತಿರಲ್ಲ ಸರ್. ಇದು ಯಾರು ದುಡ್ಡು ಸರ್? ಇದು ನಿಮ್ಮನೆದ?
ನಾ ಕೊಟ್ಟೆ ಅಂತ ಪ್ರತಿ ಸರಿ ಹೇಳ್ತೀರಿ. ಅನ್ನ ಭಾಗ್ಯ ಕೊಟ್ಟೆ, ಶಾದಿ ಭಾಗ್ಯ ಕೊಟ್ಟೆ ಅಂತ ಹೇಳ್ತಿರಲ್ಲ, ಇದು ಯಾರು ದುಡ್ಡು ಸರ್? ಇದು ತೆರಿಗೆದಾರದಲ್ವಾ? ಹಾಗಾದ್ರೆ ತೆರಿಗೆದಾರರಿಗೆ ತಾಂಗ್ ಮಾಡಿ. ನೀವು ಸರ್ಕಾರ ತೆರಿಗೆದಾರರ ಹಣವನ್ನು 2,000 ರೂಪಾಯಿನ ಮಹಿಳೆಯರಿಗೆ ಕೊಟ್ಟು ಉಚಿತವಾಗಿ ಅನ್ನ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಿ. ಹಾಗೆ 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದಾಗ ಅದು ನಿಮ್ಮದು ಅನ್ನೋ ರೀತಿಯಲ್ಲಿ ನಾನು ತಂದಿದ್ದು ಅಂತೀರಿ. ಏನು ಸಿದ್ದರಾಮಯ್ಯನ ಹುಂಡಿನಲ್ಲಿ ಯಾವ ಹೊಲದಲ್ಲಿ ನೀವು ಚಿನ್ನದ ಆಲೂಗಡ್ಡೆನೋ ಏನಾರು ಬೆಳೆದ್ಬಿಟ್ಟು ಅಥವಾ ಚಿನ್ನದ ಕಬ್ಬನ್ನೇನೋ ಬೆಳೆದ್ಬಿಟ್ಟು ಮಾರಾಟ ಮಾಡಿಬಿಟ್ಟು ಜನ ಕೊಡ್ತಾ ಇದ್ದೀರಾ? ಅದು ಮಾತ್ರ ನಿಮ್ಮದು. ಅದೇ ಸಿದ್ದರಾಮಯ್ಯನವರೇ, 2008ರಲ್ಲಿ ಮುಂಬೈ ಅಟ್ಯಾಕ್ ಆಯಿತು. 180ಕ್ಕಿಂತ ಹೆಚ್ಚು ಜನ ಭಾರತೀಯರು ಸತ್ತೋದ್ರು. ಆಗ ತುಕಾರಾಮ್ ಓಂಬ್ಳೆ ಅಂತ ಒಬ್ಬ ಕಾನ್ಸ್ಟೇಬಲ್ಲು ಅಜ್ಮಲ್ ಕಸಬನ್ನ ಜೀವನ ಕೊಟ್ಟುಬಿಟ್ಟು ಹಿಡ್ದ. ಕೈಯಲ್ಲಿ ಸಾಕ್ಷ್ಯ ಇತ್ತು. ಆದರೆ ಕಾಂಗ್ರೆಸ್ ಒಂದು ಹುಲ್ಲು ಕಡ್ಡಿನೂ ಎತ್ತಲಿಲ್ಲ ರೀ. ಅವತ್ತು ನೀವೇ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ಬೋದಿತ್ತು. ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬು ಇತ್ತು. ಅವತ್ತು ವಾಜಪೇಯಿ 98ಅಲ್ಲೇ ಟೆಸ್ಟ್ ಮಾಡಿದ್ರು. ಇಷ್ಟೆಲ್ಲ ಆಗಿದ್ಮೇಲೂ ನೀವು ಯಾಕೆ ಅಟ್ಯಾಕ್ ಮಾಡಲಿಲ್ಲ? ಏನೂ ಮಾಡ್ದಲೆ ಇವತ್ತು ಮೋದಿಯವರು ಬಂದು ಒಂದು ನಿರ್ಧಾರವನ್ನು ತಗೊಂಡ್ರು. ಅದರ ಶ್ರೇಯಸ್ಸು ಜನ ಅವರಿಗೆ ಒಂದು ಗಟ್ಟಿ ನಾಯಕತ್ವಕ್ಕೋಸ್ಕರ ಕೊಡ್ತಾಯಿದ್ರು. ನಿಮ್ಗೆ ಹೊಟ್ಟೆವರು ಯಾಕೆ ಸರ್? 1971ರಲ್ಲಿ ಬಾಂಗ್ಲಾದೇಶವನ್ನು ಪ್ರತ್ಯೇಕವನ್ನು ಮಾಡಿದಾಗ ಇಂದಿರಾ ಗಾಂಧಿಯವ್ರಿಗೆ ಕ್ರೆಡಿಟ್ ಕೊಡಲಿಲ್ವಾ ಸರ್? ಅದೇ ರೀತಿ 62ರಲ್ಲಿ ಭಾರತ ಸೋತ್ ಕೂಡಲೇ ಚೈನಾದ ವಿರುದ್ಧ ಅದರ ಕ್ರೆಡಿಟ್, ಅದರ ಶ್ರೇಯಸ್ಸು, ಕೆಟ್ಟ ಶ್ರೇಯಸ್ಸನ್ನು ಕೂಡ ನಿಮ್ಮ ನೆರವಿಗೆ ಸಿಗ್ತಲ್ವಾ? ಒಳ್ಳೆ ನಾಯಕತ್ವವನ್ನು ಕೊಟ್ಟಾಗ ಸಹಜವಾಗಿ ಜನ ಅದರ ಶ್ರೇಯಸ್ಸನ್ನು ನಾಯಕತ್ವ ಕೊಡ್ತಾರೆ. ನಿಮ್ಮ 2008ರಲ್ಲಿ ನೀವು ಧೈರ್ಯ ತೋರೋಕ್ಕಾಗಲಿಲ್ಲ. 2025ರಲ್ಲಿ ಮೋದಿಯವರ ಆ ಧೈರ್ಯವನ್ನು ತೋರಿದ್ರು. ಆಯಿತು, ಇವತ್ತು ನಮ್ಮ ಸೈನಿಕರು, ಅದು ಭೂಸೇನೆ ಇರ್ಬೋದು, ನೌಕಾಪಡೆ ಇರ್ಬೋದು, ವಾಯುಸೇನೆ ಇರ್ಬೋದು, ಇವತ್ತು ಈ ರೀತಿ ಏರ್ಫೀಲ್ಡ್ಗಳನ್ನ ಪಾಕಿಸ್ತಾನವನ್ನು ಡೆಸ್ಟ್ರಾಯ್ ಮಾಡಿದ್ದಾರೆ. ಬ್ರಹ್ಮೋಸನ ಇಟ್ಕೊಂಡು ಹೊಡೆದಿದ್ದಾರೆ. ಹೌದು, ಆಯ್ತಪ್ಪ, ಇವತ್ತು ಮೋದಿಯವರದ್ರೊಳಗಡೆ ಏನು ಪಾತ್ರ ಅಂತಿರಲ್ಲ, ನಾನಿದ್ದೀನಿ ಹೋಗಿ ಹೊಡೆದು ಬನ್ನಿ ಅಂತ ಹೇಳುವಂಥ ಧೈರ್ಯವನ್ನು ಮನಮೋಹನ್ ಸಿಂಗ್ ಕೊಡಲಿಲ್ಲ, ಮೋದಿ ಕೊಟ್ಟರು. ಅದಕ್ಕೋಸ್ಕರ ಮೋದಿಯವ್ರನ್ನ ಮೆಚ್ಚಿದ್ದಾರೆ. ಆಯಿತು, ಇಡೀ ವಾರ್ಫೇರಲ್ಲಿ ನೋಡಿ, ನಾವು ಅದು ಆ ಕ್ಯಾಮಿಕೇಸ್ ಅಂತ ಏನು ಅಟ್ಯಾಕ್ ಮಾಡ್ತೀವಿ. ಕ್ಯಾಮಿಕೇಸ್ ಏನಂದ್ರೆ ಏನು ಎಕ್ಸ್ಪ್ಲೋಸಿವ್ಸನ್ನ ಲೋಡ್ ಮಾಡ್ಕೊಂಡಿರೋಂಥ ಫೈಟರ್ ಜೆಟ್ಟೇ ಇರ್ಬೋದು, ಅದು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಬಂದಂಥದ್ದು. ಈಗ ನಾವು ಡ್ರೋನಲ್ಲಿ ಎಕ್ಸ್ಪ್ಲೋಸಿವ್ಸನ್ನು ಇಟ್ಬಿಟ್ಟು ನಾವು ಹೋಗಿ ಅಲ್ಲಿ ಡೆಸ್ಟ್ರಾಯ್ ಮಾಡಿದ್ವಲ್ಲ. ಈ ಇಸ್ರೇಲಿಂದ ಡ್ರೋನನ್ನು ಬೈ ಮಾಡುವಂತಹ ದೂರದೃಷ್ಟಿಯನ್ನು ತೋರಿದವ್ರು ಯಾರು? ಮೋದಿಯವರು. ಇವತ್ತು ಭಾರತದೊಳಗಡೆ ಒಂದೇ ಒಂದು ಡ್ರೋನ್ ಬಂದು ಬೀಳಕ್ಕೆ ಬಿಡಲಿಲ್ಲ, ಒಂದು ಫೈಟರ್ ಜೆಟ್ ಎಂಟ್ರ್ ಆಗಕ್ಕೆ ಬಿಡಲಿಲ್ಲ. ಅದಕ್ಕೆ ಬೇಕಾದಂಥ S-400 ಖರೀದಿ ಮಾಡಿದವ್ರು ಯಾರು? ಮೋದಿಯವರು. ಇವತ್ತು LCA ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಏನಿದೆ ಅವನ್ನೆಲ್ಲ ಆರ್ಮಿಗೆ ಇಂಡಕ್ಟ್ ಮಾಡಲಿಕ್ಕೆ HALಗೆ ಇವತ್ತು ಆರ್ಡರ್ಸ್ ಕೊಟ್ಟವ್ರು ಯಾರು? ಇವತ್ತು ರಫೈಲ್ನ ತೊಗೊಂಬಂದವ್ರು ಯಾರು? ಇಷ್ಟು ಡೆಟ್ರೆನ್ಸನ್ನ ತಂದವರು ಮೋದಿಯವರು. ಸಹಜವಾಗಿ ಇಷ್ಟೆಲ್ಲ ವೆಪನ್ರಿನ ತಂದು ಆ ವೆಪನ್ಗಳು ಇವತ್ತು ಭಾರತವನ್ನು ರಕ್ಷಣೆ ಮಾಡುವಲ್ಲಿ ಅನುಕೂಲವನ್ನು ಕಲ್ಪಿಸಿದ್ವೆ. ಅದನ್ನು ಬಳಸಿದವರು ನಮ್ಮ ವಾಯುಪಡೆ, ಭೂಸೇನೆ ಮತ್ತು ನೌಕಾಪಡೆಯವರೇ ಆದ್ರೂ ಕೂಡ ಇಂಥದ್ದು ಬೇಕು, ನಮ್ಮ ಸೇನೆಗೆ ಇಂಥ ಒಂದು ವೆಪನ್ಗಳು ಬೇಕು ಅಂತ ಹೇಳಿ ಮುಂದಾಲೋಚನೆ ಇಟ್ಕೊಂಡು ತಂದವರು ಮೋದಿಯವರಾಗಿರೋದ್ರಿಂದ ಜನ ಕೃತಜ್ಞತಾ ಭಾವದಿಂದ ಅವ್ರಿಗೆ ಒಂದಷ್ಟು ಶ್ರೇಯಸ್ಸನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಯಾಕೆ ಸರ್ ನಿಮಗೆ ಹೊಟ್ಟೆ ಉರಿ? ಬಲೂಚ್ ಲಿಬರೇಷನ್ ಆರ್ಮಿಯವರು ಸತತವಾಗಿ ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರುವಂಥ ಸಂದರ್ಭದಲ್ಲೂ ಕೂಡ ಎಂಟೈರ್ ಬಲೂಚಿಸ್ತಾನ ಪಾಕಿಸ್ತಾನ ಜೊತೆ ಸೇರೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಅವರು ಭಾರತ ಜೊತೆ ಬರಬೇಕು ಅಂತಿತ್ತು. ಆವತ್ತು ನೆಹರು ಅವರಂತಹ ಒಂದು ಮೂರ್ಖ ನಾಯಕತ್ವ ಇದ್ದಿದ್ದರಿಂದಾಗಿ ಏನೂ ಮಾಡಲಿಕ್ಕಾಗಲಿಲ್ಲ. ದೇವ್ರ ದಯೆಯಿಂದ ಮೋದಿಯವರ ನೇತೃತ್ವದಲ್ಲಿ ಬಲೂಚಿ ಹೋರಾಟಗಾರರ ಕನಸೇನಿದೆ ಅದು ಸಾಕಾರ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆ ತಾಯಿ ಚಾಮುಂಡೇಶ್ವರಿಗೆ ಪ್ರಾರ್ಥಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.